ಸೊ ಗೈಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋ ಸಮಯ. ಇಲ್ಲಿಗೆ ಪಯಣ ಅಂದರೆ ರಾಮನಗರಕ್ಕೆ ಲೋವಿ ಬರ್ತ್ಡೇ ಸೆಲೆಬ್ರೇಷನ್. ಶೋಲಿ ಇಟ್ಬಿಡ. ಸೊ ಶಿಲಂಗೆ ಬಾಯ್ ಇದರಲ್ಲಿ ಇಟ್ಬಿಡು ಶೋಲಿ. ಹಂಗೆ ಸ್ವಲ್ಪ ಕೇಳಿಸಲ್ಲ. ನನ್ನ ಫೋನ್ ಬಂದೈತಾ? ಯಾರು ಫೋನ್? ಸೊ ಇವಾಗ ರಾಮನಗರಕ್ಕೆ ಹೋಗಿ ಇಲ್ಲಿ ಇನ್ನೊಬ್ಬ ಫ್ರೆಂಡ್ ಅವನು ಅಲ್ಲೋಗಿ ಇನ್ನೊಬ್ಬ ಫ್ರೆಂಡ್ ಹತ್ರ ಮೀಟ್ ಮಾಡಿ ಅಲ್ಲೇ ನಾನು ಬರ್ತ್ಡೇ ಸೆಲೆಬ್ರೇಷನ್ ನಡೆಸೋಣ. ಓಕೆನಾ? ಈಗ ರಾಮನಗರ ಅಂತೀವ. ಬಾಯ್ ಬಾಯ್. ಈತ ತಿಂಡಿ ಮಾಡ್ಕೋಬೇಕು, ಬಿಡ್ದಿಲ್ಲ ಅದನ್ನು ನೋಡೋಣ, ಚೆನ್ನಾಗಿರುತ್ತೆ ಅಲ್ಲಿ ಮಾಡೋಣ. ಬಿಡ್ದಿಲಿ ಇಡ್ಲಿ ತಿಂದಾಯಿತು. ಸೊ ಏನಂದರೆ ನಂಬರ್ ಪ್ಲೇಟ್ ಮುಂದೆ ನಟ್ಟು ಒಂದು ಬಿದ್ದೋಗೈತೆ, ಒಂದು ಮಾತ್ರ ಐತೆ, ಅದು ಲೂಸ್ ಆಗ್ಬಿಟ್ಟಿದೆ ಫುಲ್ಲು. ರಾಮನಗರದಲ್ಲಿ ಹೋಗಿ ಒಂದು ನಟ್ಟು ಹಾಕ್ಸ್ಬೇಕು. ಸೊ ಇವಾಗ ಇಲ್ಲಿಂದ ಡೈರೆಕ್ಟು ಒಬ್ಬ ಅಂಕಿತ್ ಅಂತ ಇದ್ದಾನೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಡಾಕ್ಟರ್ ಅವನು, ಇಲ್ಲ ಕಾರವಾರಲ್ಲಿರೋದು. ಸೊ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಯಾವುದಾನ ಬೆಟ್ಟ ಇಲ್ಲಾಂದ್ರೆ ಎಲ್ಲ ಹೋಗಿ ಕೇಕ್ ಕಟ್ ಮಾಡಿಸೋದು, ಅದೇ ಪ್ಲ್ಯಾನ್ ಇರೋದು ಈಗ ಸದ್ಯಕ್ಕೆ. ನೋಡೋಣ ಮುಂದೆ ಏನು ಪ್ಲ್ಯಾನ್ ಆಗುತ್ತೆ ಅಂತ ಗೊತ್ತಿಲ್ಲ, ಏನು ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಇವಾಗ ಫಸ್ಟು ನಾವು ರಾಮನಗರಕ್ಕೆ ಅಂಕಿತ್ ಮನೆಗೆ ಹೋಗಬೇಕು. ಲೋಹಿತ್ ಇನ್ನೂ ಬಂದಿಲ್ಲ, ಅವನು ಅಂದು ಮೇಲಿದ್ದಾನೆ. ಸೊ ಹೋಗಿ ಸಿಗೋಣ ಅಂಕಿತ್ ಮನೇಲಿ, ಅವನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಬೇರೆ ತಗೋ. ಎಲ್ಲರೂ ಕೆ ಅಲೆಮರಿಗಳಿಗೆ ಹ್ಯಾಪಿ ಬರ್ತ್ಡೇ ವಿಶ್ ಮಾಡಿ. ಎಲ್ಲ ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು. ಸೊ ಈಗ ಇಲ್ಲಿಂದ ಬೆಟ್ಟಕ್ಕೆ ಹೋಗಿ ಕೇಕ್ ಕಟ್ ಮಾಡಿಸೋದು ಅಷ್ಟೇ ಪ್ಲ್ಯಾನು. ಯಾವ ಕೇಕ್ ಬೇಕಾ? ಪ್ರೀತಿ ಸಾಕು. ಹಿಂಗೆ ಹೇಳಿನೇ 5-6 ಜನ ಹುಡುಗಿನ ಬೀಳ್ಸ್ಕೊಂಡು ಮೇಂಟೈನ್ ಮಾಡ್ತಾವನೆ ನೋಡಿ ಯೂಟ್ಯೂಬಲ್ಲಿ. ಎಲ್ಲಿ? ಓಕೆ ಈಗ ಮೇಲೆ ಹೋಗೋಣ. ಸೊಳ್ಳೆ ಇನ್ನೊಂದು ಗಾಡಿಗೆ ಬರ್ತಾನೆ, ನಿಧಾನ ಬರ್ತಾನೆ. ಸರಿ ಓಕೆ, ನೆಕ್ಸ್ಟು ಬೆಡ್ದಲ್ಲಿ ಸಿಗುವ. ಈಗ ಲೋಹಿತ್ ಮನೇಲಿ ಒಂದು ಸ್ವಲ್ಪ ಹೊತ್ತಿದ್ದು ಹೋಗೋಣ. ಫುಲ್ಲು ಬ್ಯುಸಿ ಬಿಸ್ನೆಸ್ ಮ್ಯಾನು. ಇಲ್ಲ ಇವನೇ ಡಾಕ್ಟ್ರು. ತಿರ್ಕೋ, ಇಲ್ಲಾಂದ್ರೆ ಆ ಫೋಟೋ ತೋರಿಸ್ಬಿಡ್ತೀನಿ. ಇವನೇ ಡಾಕ್ಟ್ರು ಸೊಳ್ಳೆ ಅಂತ. ಅಲ್ಲ, ಅಂಕಿತ್ತು ಅಲ್ಲಿಯ ಸೊಳ್ಳೆ. ಎಲ್ಲ ಕೊಡೋ ಚಾಕ್ಲೇಟು ನಿಂಗೆ ತಿನ್ನೋ ಅಂದಿಲ್ಲ. ಬಿಡ, ನಂದ್ರಲ್ಲಿ ಐತೆ, ಕಳಿಸ್ತೀನಿ. ಸ್ನ್ಯಾಪ್ ಹಾಕ ಮಾಡು. ಅವನ್ ಚಾಕ್ಲೇಟ್ ತಗೊಂಬ. ಕೇಕ್ ಇಲ್ಲ ತಗೊಳ್ಳ ಬೇಡ. ಕೇಕ್ ಕಟ್ ಮಾಡೋಕ್ಕೆ ಯಾವ್ದನ್ನ ಪಬ್ಗೆ ಹೋಗೋದು ನೋಡಿರ್ತೀರಾ, ಕೆಫೆಗೆ ಹೋಗೋದು ನೋಡಿರ್ತೀರಾ. ಯಾವ ಬೆಟ್ಟದಲ್ಲಿದ್ದೀವಿ? ಯಾವ ಬೆಟ್ಟದಲ್ಲಿ? ಯಾರ ಅಮರ ಪ್ರೇಮಿಗಳು ರಕ್ತದಲ್ಲಿ ಬಡ್ಬಿಟ್ಟೋದ್ರ. ಯಾವ ಬೆಟ್ಟದಲ್ಲಿ? ಕೃಷ್ಣಗಿರಿ ಬೆಟ್ಟದಲ್ಲಿ ಬಂದಿದ್ದೀವಿ. ಅಲ್ಲ ಅದೇನೆ, ಕೇಕ್ ಕಟ್ ಮಾಡೋಕ್ಕೆ ಪಬ್ಗೆ ಹೋಗೋರ್ನ ನೋಡಿರ್ತೀರಾ, ಕೆಫೆಗೆ ಹೋಗೋರ್ನ ನೋಡಿರ್ತೀರಾ. ನಮ್ಮ ಥರ ಇದು ಯಾವುದೋ ಪೊದೆನಾ? ಕೋಲು ಅಣ್ಣ ಕೋಲು ಆ ಥರ ಯಾರು ನಾವಲ್ಲ. ನೋಡ್ಬೋದು ಚಿರಂತು ಹೋಯ್ತಾ ಇದ್ದಾರೆ, ಅದ್ರ ಮುಂದೆ ಯಶೋಣ ಹೋಯ್ತಾ ಇದ್ದಾರೆ. ಅಲ್ಲಿ ನಮ್ಮ ಕೆ ಅಲೆಮರಿಗಳು ಬರ್ತಡೇ ವ್ಲಾಗ್ ಮಾಡ್ತಾನೆ. ಈ ಬೆಟ್ಟದ ಹೆಸರು ಬಂದು ಶ್ರೀ ಕೃಷ್ಣಗಿರಿ ಬೆಟ್ಟ.
ಕೃಷ್ಣಗಿರಿ ಬೆಟ್ಟ ರಾಮನಗರದಲ್ಲಿ. ಮಕ್ಕಳಲ್ಲಿ ಅದು ಯಾವುದೋ ಇದ್ರ ಡ್ಯಾಮ್ ಅಲ್ವದು, ಕಣ್ವ ಡ್ಯಾಮ್. ನೋಡ್ಬೋದು ನಮ್ಮ ಜೊತೆ ಸೊಳ್ಳೆ ಬಂದಿದ್ದಾರೆ. ಕಣ್ವ ಕಾರ್ವಾರ್ ಲಾಕ್ಸ್ ಏನಾರು ಹಾಂ ಮೆಸೇಜ್ ಹಾಕಿರ್ಬೇಕಾದ್ರೆ ಮೆನ್ಷನ್ ಮಾಡಿರ್ತೀನಿ. ಏನೋ ಕಾರ್ವಾರಲ್ಲೇ ಎಕ್ಸಾಮ್ ಆದ್ಮೇಲಿಂದ ಇವನು ಒಂದು ಚಾನಲ್ ಓಪನ್ ಮಾಡ್ತಾನೆ. ಏನಂತ ಹೇಳ್ತೀಯ ಮಗ ಹೆಸರು? ನೋಡೋಣ ಮತ್ತೆ ಇನ್ನೂ ಡಿಸೈಡ್ ಇಲ್ಲ. ಟ್ರಾವೆಲ್ ವಿತ್ ಸೊಳ್ಳೆ ಅಂತ ಟ್ರಾವೆಲ್ ವಿತ್ ಸೊಳ್ಳೆ ಅಂತ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಓಪನ್ ಮಾಡ್ತಾನೆ. ಈಗಲೇ ಓಪನ್ ಮಾಡೋಕ್ಕಿಂತ ಮುಂಚೆನೇ ಪ್ರಮೋಷನ್ ಮಾಡ್ತಾಯಿದ್ದೀವಿ. ಯಾವ್ಯಾವ್ದೈತೆ ಎಲ್ಲ ಪದನೂ ಹುಡುಕಿ ಹೇಳ್ತಾನೆ. ಆದರೆ ಇವ್ನು ಹೋಗೋ ಜಾಗಗಳು ಸಕ್ಕದಾಗಿರ್ತದೆ. ಮಿಸ್ ಮಾಡ್ತಾ ಇದ್ರೆ ನಾನು ಕರಿ ಮನ್ಮಾತ ಬಂದಿದ್ದೇನೆ. ಅಯ್ಯ ಬೀಪ್ ಹಾಕೋ. ನಾನು ಏನು ಹೇಳು, ಒಂದು ವೀಡಿಯೋಲಿ ಬೀಪ್ ಸೌಂಡ್ ಸಿಗ್ಲಿಲ್ವಾ, ಅದಕ್ಕೆ ಗಂಟೆ ಸೌಂಡ್ ಹಾಕ್ಬಿಟ್ಟೆ. ಅದು ಯಾವುದೋ ಗಾಡಿ ಅವನಿಗೆ ಬೈದೆ, ಬೀಪ್ ಸೌಂಡ್ ಸಿಗ್ಲಿಲ್ಲ ಅಂದ್ಬಿಟ್ಟು ಗಂಟೆ ಸೌಂಡ್ ಅಂತೆ. ಯಾವುದೋ ಒಳ್ಳೆ ಕಾಡು 6 - 5 = 2 ಫೀಲ್ ಬರ್ತೈತೆ ನನಗೆ. ಸುಮ್ಮನೆ ಅಲ್ಲೇ ಎಲ್ಲ ಕಟ್ ಮಾಡಿಸ್ಬೇಕಿತ್ತು. ನಮ್ಮದೇ ಐಡಿಯಾ ಇದೆ, ಯಾವುದೋ ನಮ್ಮ ಬೆಟ್ಟಕ್ಕೆ ಹೋಗೋಣ ಅಂತ. ಈ ಬೆಟ್ಟ ಅಂತ ಹೇಳಿದ್ದು ನಮ್ಮ ಡಾಕ್ಟರ್ ಸೊಳ್ಳೆ. ಡಾಕ್ಟರ್ ಸೊಳ್ಳೆ ಹ್ಞೂ ಕಣ, ಹಂಗೆ ಚೆನ್ನಾಗೈತೆ ಕಣ, ಡಾಕ್ಟರ್ ಸೊಳ್ಳೆ ಅಂತಾನೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬಿಡು. ಚೆನ್ನಾಗೈತೆ ಕಣ. ಇನ್ನೇನು ಪ್ಲ್ಯಾನ್ ಇಕ್ಕಿದೆ ಹೇಳು? ಏನಿಲ್ಲ ಪ್ಲಾನ್ ಸದ್ಯಕ್ಕೆ. ಓಕೆ, ಹಂಗೆ ಹತ್ತತ್ತೆ ನಾನು ಇಂಟ್ರೆಸ್ಟಿಂಗ್ ಇದೆ ತೋರಿಸ್ತೀನಿ. Insta 360 ತಂದವನೇ, ಆದರೆ ಅದ್ರದ್ದು ಇದೇ ತಂದಿಲ್ಲ ಅವನು. ರಾಡು ಯಾವುದೋ ಸಂದೀಪ್ ಅದರಲ್ಲೆಲ್ಲ ಕರ್ಕೊಯ್ತವ್ರೆ. ಲೋಹಿತ್ಗೆ ನೆನಪಾಯ್ತಿದ್ದಂತೆ ಕಣ ಸೊಳ್ಳೆ. ಹಿಂಗೇನೆ 4 ಜನ ಫ್ರೆಂಡ್ಸ್ ಒಬ್ಬನ ಕರ್ಕೋಗಿ ಮರ್ಡ್ರ್ ಮಾಡಿಬಿಡ್ತಾರಂತೆ. ಅದಕ್ಕೆ ಅದನ್ನೇ ಯೋಚನೆ ಮಾಡ್ತಿದ್ದ. ಅಲ್ಲ ಇವಾಗ ವಿಡಿಯೋ ಮಾಡೋದು ಭಯ ಪಡಬೇಕು. ಯಾವುದೋ ಒಳ್ಳೆ ಅಡ್ವೆಂಚರ್ ಮಾಡಿಸ್ತವ್ರೆ. ಏನಾಗಿತ್ತಾ? ಅವ್ನ ಫೋನ್ನ ಒತ್ತೆ ಇಟ್ಟು ಬ್ಲಾಗ್ ಮಾಡ್ತಾರೆ. KLMRI ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಏನಾಯ್ತಾ? ಏನೇನು ಆಗೈತೇನಾ? ಗೊತ್ತೇನೆ, ಒಂದು ಹಾಫ್ ಆನ್ ಅವರ್ ಅಂತಾನೆ. ಯಾವುದೋ ಬೆಟ್ಟ ಮಾಡಿದ್ದೀವಿ. ಹಾಫ್ ಆನ್ ಅವರ್ ಇಂದ ಹತ್ತಕ್ಕೆ ಬೇಕು. ತೋರಿಸು ಮಗ ಫೋನು. ಎಸ್ ಅವ್ನು ಸ್ಯಾಮ್ಸಂಗ್ S24 ಅಲ್ಟ್ರಾನ ಒತ್ತೆ ಇಟ್ಟು ವ್ಲಾಗ್ ಮಾಡೋಣ. ಸೊ ಪ್ಲೀಸ್ ಎಲ್ಲರೂ KLMRI ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಹೋಯ್ತು ಅಂದ್ಕೊಂಡೆ ಫೋನು. ಗಿಡ ಇಲ್ಲದೆ ಇದ್ದಿದ್ರೆ ಹೊಂಟೋಗಿರೋದು ಕಣ. ಸಾಕಾಗೈತೆ ಜಾಗ. ಹತ್ತಕ್ಕೆ ಮಾತ್ರ ಇವಿ ಅಡ್ವೆಂಚರಸ್ಸು. ಈ ನನ್ನ ಮಗ ಲೋ ಫೋನ್ ಬಿದ್ದರೆ ಬೀಳ್ತದೆ ಕಣ. ಇವನೇ ಬಿದ್ದುಬಿಟ್ರೆ ಇವಾಗ ಮಧ್ಯಾಹ್ನ ತನಕ ಮಾತಾಡ್ಕೊಂಡ್ವಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸ್ಕೊಳ್ಳೋ ಅಂತ. ವ್ಯೂ ಸಾಕಾಗೈತೆ. ಇದು ಕಣ್ವ ಡ್ಯಾಮು. ಸಾಕಾಗೈತೆ, ಹೆವಿ ಅಡ್ವೆಂಚರ್ ಆಗಿ. ಔಟು ಅಷ್ಟೇ, ಅರ್ಧ ಬೆಟ್ಟ ಹತ್ತಿದೆ. ಅಲೆಮಾರಿ ಔಟು. ಇಷ್ಟೊತ್ತು ಕಣ್ವ ಡ್ಯಾಮ್ ಇದು ಅಂತಿದೆ. ಇದಲ್ಲ, ಆ ಕಡೆ ಐತಲ್ಲ ಅದು ಕಣ್ವ ಡ್ಯಾಮ್. ಡಾಕ್ಟ್ರು ಅಲ್ಲಿ ಬಿದ್ದವನೆ, ಇವನು ಬಿದ್ದೋಗ್ಬಿಟ್ಟಿದ್ದಾನೆ. ನಮ್ಮ ಚಿರಂತ್ ಅಲ್ಲವನೆ. ಸುಮ್ಮನೆ ಡವ್ ಮಾಡ್ತಾವನೆ ತರುಣ್ ಲಕ್ಷಲ್ಲಿ. ಸುಸ್ತಾಗಿ ದೇವ್ರು ಮಾಡ್ತಾವನೆ. ಸುಸ್ತಾಗೈತೆ, ಆದರೆ ಇವೊಂಥರ ಔಟೆಲ್ಲ ಆಗಿಲ್ಲ ನಾನು. ನೋಡಿ
ಈ ಗ್ಯಾಂಗಲ್ಲಿ ರಿಚ್ ಕಿಡ್ ಇವನೇ ಗೈಸ್. ಹಾಕಿರೋ ಶರ್ಟ್ 5K, ಪ್ಯಾಂಟ್ 6K, ಶೂಟ್ 10K, ಕೈಲಿರೋ ಡ್ರೋನ್ 1 lakh. ಅಲೆ ಮರಿಗೆ ಸ್ಪಾನ್ಸರ್ ಮಾಡಿರೋದು ಇವನೇ. ಎಲ್ಲೂನಾ ಲೋಯಿ ಔಟ್ ಆಗ್ಬಿಟ್ಟವನೆ, ಮಾತಾಡೋಕ್ಕಾಯ್ತಲ್ಲ. ಏನಿಲ್ಲ ಲೋ ಇದಾನ ಅವ್ರು ಬಂದಿದ್ದು ರೋಡಿಗ ಅಲ್ಲ, ಈ ಸೈಡಲ್ಲ. ಯಾರೋ ಕರ್ನಾಟಕ ಬಾವುಟ ನಡ್ಸೋರೆ. ಒಂದು ಬ್ಯಾನರ್ ತಂದಿದ್ರೆ ಲೋಯಿ ಬ್ಯಾನರ್ ಹಾರಿಸ್ಬೋದಿದ್ದೀರಿ. ಎಲ್ಲೋದ್ರು ಇಲ್ಲೋರ ಏನಿಲ್ಲ, 10 minutes ಅಷ್ಟೇ ಅಲ್ಲೂನಾ? 10 minutes ಅಲ್ಲಿ ರೀಚ್ ಆಗಿದ್ದೀವಿ. ಅಷ್ಟೇ ಅದಿರೋದು. ಆ್ಯಕ್ಚುಲಿ ಇನ್ನೂ ಬೇಗ ಬರಬೇಕಿತ್ತು. ತರುಣ್ ಅವ್ರು ಔಟ್ ಆಗ್ಬಿಟ್ಟಿದ್ರು, ಊಟ ಮಾಡಿರಲಿಲ್ಲ. ಬದನೇಕಾಯಿ ನೋಡೋರು ಆಗಲ್ಲ ಯಾರು ಔಟು ಅಂತ. ಯಾರು ಔಟ್ ಆದ್ರೇನು, ಡೆಸ್ಟಿನೇಷನ್ ಮುಖ್ಯ ನಮಗೆ. ಅಲ್ಲ, ಯಾರನ ಮಂಜು ಮೇಲೆ ಬಾಯ್ಸ್ ಪಿಕ್ಚರ್ ರೀಕ್ರಿಯೇಟ್ ಮಾಡ್ಬೇಕಂದ್ರೆ ಒಬ್ಬನಿಲ್ಲಿ ಕರ್ಕೊಬರ್ಬೋದು. ಈಗ ತರುಣ್ ನೆಕ್ಕಾಕ್ಬಿಟ್ಟು ಓಯ್. ಮಿಸ್ ಮಾಡ್ತೀವಿ. ನೋಡಿ ಇಲ್ಲೇ ಐತೆ ತರುಣ್ ನಂಗೆ ಏನಾನ ಆದರೆ ಇವನೇ ನೋಡ್ಕೊಬಿಡಿ. ತರುಣ್ ಲಾಕ್ಸ್ ಫೋಟೋ ಹಾಕ್ಬಿಟ್ಟು ಎಡಿಟ್ ಮಾಡೋಣ. ಮಂಜುಮಾಲ್ ಬಾಯ್ಸ್ ಪ್ಲೀಸ್ ಸೆಲ್ಫಿ. ಇಲ್ಲೊಂದು ಐತೆ, ಇದೇನಿಲ್ಲ. ಇಲ್ಲಿಗೆ ಹಾಕಾಕೋ ತರುಣ್. ಹಾಂ, ಇದು ಆ್ಯಕ್ಚುಲಿ ಸೊ ವ್ಯೂ ಸಾಕದೈತೆ. ತರುಣ್ ನಾನು ಹಿಂದೆ ಇರ್ಬೇಡ, ನೀನು ಒಂಚೂರು ದೂರ ಇರು. ಯಾಕೋ ಸರಿ ಇಲ್ಲ ನೀನು. ಬರ್ಡೇ ಗಿಫ್ಟ್. ಬರ್ತಡೆಗೆ ಕಾರ್ ಕೇಳೋರು ನೋಡಿರ್ತೀರ, ಬೈಕ್ ಕೇಳೋರು ನೋಡಿರ್ತೀರ. ಇನ್ನೊಂದು ಮಗ ನನ್ನ ಪ್ರಾಣನೇ ಕೇಳ್ತಾನೆ. ತರುಣ್ ಹಿಂಗೊಂದು ಪೋಸ್ಟ್ ಕೊಡ್ಬೇಕು ನೀವು ನಮಗೆ. ತಮ್ನೈಲ್ಗೆ ಇಲ್ಲಿ ಇದ್ರೊಳಗ ಇದೊಂದು ಫೋಟೋ ಹಾಕ್ಬಿಟ್ಟು ನಿಮ್ದು ಹಿಂಗೆ ನಿಂತ್ಕೊಳ್ಳಿ, ನಾವು ಒಳಗೆ ಸೇರಿಸ್ಕೊತೀವಿ. ಓಕೆ, ಒಂದು ಕಂಟೆಂಟ್ಗೋಸ್ಕರ ಅದನ್ನು ಮಾಡೋಣ. ಎಡಿಟ್ ಮಾಡ್ಸ ನೀನು ಎಡಿಟರ್ ಕೈಲಿ. ಓಕೆ, ಇನ್ನೊಂದು 5 minutes ರೆಸ್ಟ್ ತಗೊಂಡು ಆಮೇಲೆ ಕೇಕ್ ಕಟ್ ಮಾಡುವ ಸಮಾರಂಭ ಸ್ಟಾರ್ಟ್ ಆಗುತ್ತೆ. ಅಣ್ಣ ಬ್ಲಾಗ್ ಸ್ಟಾರ್ಟ್ ಮಾಡ್ದೆ.